ನಮಸ್ಕಾರ. ಚಂದ್ರು ಬಂದವ್ರೆ ಅಂದ್ರೆ ಒಳ್ಳೊಳ್ಳೆ ಅಡಿಗೆ ತೋರಿಸ್ತಾವ್ರೆ, ಕಲಿಸ್ತವ್ರೆ, ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗಾಗಿ ಒಂದು ಒಳ್ಳೆ ಮೇಥಿ ಚಿಕನ್ನ ಹೆಂಗ್ ಮಾಡೋದು, ಹೆಂಗ್ ನೋಡೋದು ಅಂತ ಕಲ್ತ್ಕೊಳ್ಳಿ. ಏನೂ ಇಲ್ಲ, ಮನೇಲಿರೋ ಮಸಾಲೆನೇ ಹಾಕೋದು, ಆಹಾ ಅಂತ ಮಾಡ್ಕೊಂಡು ತಿಂತಾ ಇರೋದು. ತಿನ್ಬೇಕು ಅಂದ್ರೆ ಬನ್ನಿ, ಮೇಥಿ ಚಿಕನ್ ಹೆಂಗ್ ಮಾಡೋದು ಅಂತ ಕಲಿಸ್ತೀನಿ. ಕಲ್ತ್ಕೊಂಡಾದ್ಮೇಲೆ ಮನೇಲಿ ಎಲ್ಲ ಕುಟುಂಬ ಸಮೇತ ತಿಂದು ಚಂದ್ರು ಅವ್ರನ್ನ ಚಟಾಪಟ ಅಂದ್ಬಿಟ್ರೆ ಅದರಷ್ಟು ಆನಂದ ಯಾವುದಿಲ್ಲ. ಬನ್ನಿ, ಯಾವ್ಯಾವ್ದು ಬೇಕು, ಹೆಂಗೆ ಬೇಕು, ಯಾವ ಮಸಾಲೆ ಹಾಕ್ತೀನಿ ಅಂತ ನೋಡಿ ಬೇಗ ಕಲ್ತ್ಕೊಳ್ಳಿ, ಬೇಗ ಮಾಡಿ. ಈಗ ಮೆಂತ್ಯ ಚಿಕನ್ ಮಾಡೋಣ ಅಂತೇಳಿ ಏನೇನು ಬೇಕು ಸಾಮಗ್ರಿ ನೀವೆಲ್ಲ ನೋಡಬೇಕಲ್ಲ. ಕಲ್ತ್ಕೋಬೇಕಂದ್ರೆ ಪ್ರತಿಯೊಂದು ಐಟಮ್ ಹೆಂಗೆ ಹಾಕ್ತೀವಿ ಅಂತ ತೋರಿಸ್ಬೇಕಲ್ಲ. ತೋರಿಸೋದಕ್ಕೋಸ್ಕರ ನಾವು ಬಂದಿದ್ದೀವಿ, ನಿಮಗೆಲ್ಲ ಕಲಿಸ್ಕೊಡ್ತೀವಿ. ಕಲಿಸೋದಕ್ಕೆ ಮುಂಚೆ ಯಾವ ಥರ ಐಟಮ್ ಬೇಕು, ಯಾವ ಥರ ಇರಬೇಕು, ಹೆಂಗೆ ಕಟಿಂಗ್ ಆಗಬೇಕು ಅಂತೆಲ್ಲ ಪ್ರತಿಯೊಂದು ನಿಮಗೆ ತೋರಿಸಿ ಮಸಾಲೆ ಹಾಕ್ತೀನಿ. ಖುಷಿ ಪಡ್ತೀರಾ, ರುಚಿಯಾಗಿ ತಿನ್ನಿಸ್ತೀರಾ. ನೋಡ್ತಾ ಇರಿ. ಬರೋಣ, ಒಲೆ ಮೇಲೆ ಇಡೋಣ, ತಗೊಂಡೋಗ್ಬಿಟ್ಟು ನೀಟಾಗಿ ಕಟ್ ಮಾಡೋಣ ಐಟಮ್ ಎಲ್ಲ. ಮೆಂತ್ಯ ಸೊಪ್ಪು ನಾನು ಅಷ್ಟರೊಳಗೆ ದೀಪಾಲಂಕಾರ ಬೆಳಗಿಸಿ ಅದಕ್ಕೆ ಬೇಕಾಗಿರುವಷ್ಟು ಆಯಿಲನ್ನು ಇದಕ್ಕೆ ಹಾಕುತ್ತೇನೆ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಈಗ ಸ್ವಲ್ಪ ಮೆಂತ್ಯ ಸೊಪ್ಪಾಯಿತು. ಸೊ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ತಾರೆ, ಒಂದು ಟೊಮೊಟೊ ಕಟ್ ಮಾಡ್ತಾರೆ. ಎಣ್ಣೆ ಕಾಯುತ್ತೆ, ಅಡಿಗೆ ಮಾಡುತ್ತೆ. ಸಕ್ಕದ ಕಟ್ ಮಾಡ್ದಂಗೆ ಕಟ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಪೀಡು. ಕಾರಣ ಮಾತ್ರ ಸ್ವಲ್ಪ ಬರುತ್ತೆ, ಅರ್ಥ ಆಗುತ್ತೆ, ಮಾಡ್ತಾರೆ ಪಾಪ ಹುಡುಗರು. ಯಾವಾಗಲೂ ಸಾಮಗ್ರಿಗಳು ಪಕ್ಕದಲ್ಲಿ ಇತ್ತು ಅಂದರೆ ಕೆಲಸ ಮಾಡೋಕ್ಕೂ ಮಜಾ, ಆಟ ಆಡೋಕ್ಕೂ ಮಜಾ. ಈಗೇನು ಮಾಡ್ಬಿಡ್ತಾರೆ, ಎಲ್ಲೋ ಒಂದು ಐಟಮ್ ಇಟ್ಬಿಟ್ಟಿರ್ತಾರೆ, ಅದು ತರೋದು ಇದು ತರೋದು, ಅದೆಲ್ಲ ಕಾಯಕ್ಕೆ ಹೋಗ್ಬಾರ್ದು. ಐಟಮ್ ಪಕ್ಕಕ್ಕೆ ಇಟ್ಕೊಬೇಕು, 10 ನಿಮಿಷದಲ್ಲಿ ಚಟಾಪಟ ಅಂತ ಮಾಡ್ಕೊಂಡು ತಿಂತಾ ಇರೋದು. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. 2 ಲವಂಗ, 2 ಏಲಕ್ಕಿ, ಒಂದು 2 ಪೀಸ್ ಚಕ್ಕೆ, ಒಂದು ಅರ್ಧ ಕೆಜಿ ಚಿಕನ್ ಮಾಡ್ತಾ ಇರೋದಲ್ವಾ, ಸ್ವಲ್ಪ. ಈಗ ಒಂದೇ ಒಂದು ಚೂರು ಜೀರಿಗೆ, ಸ್ವಲ್ಪ ಸಾಜೀರ, ಸ್ವಲ್ಪ ಸೋಂಪು, ಇಲ್ಲ ಆಯ್ತು. ಇವಾಗ ಕಸ್ತೂರಿ ಮೇಥಿ. ಈರುಳ್ಳಿ ಹಾಕಪ್ಪ, ಈರುಳ್ಳಿ ಹಾಕ್ತಾಯಿರಿ. ಗುಡ್ ಬಾಯ್, ಹಾಕಿ. ಈಗ ಚೆನ್ನಾಗಿದೆ ಫ್ರೈ ಆಗಲಿ. ಮೆಂತ್ಯ ಸೊಪ್ಪು ದಾಲೋ, ಗ್ರೀನ್ ಚಿಲ್ಲಿ ದಾಲೋ, ಹಸಿಮೆಣಸಿನ್ಕಾಯಿ ಹಾಕು. ಈಗ ಮೆಂತ್ಯ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಸ್ವಲ್ಪ ಚಕ್ಕೆ, 2 ಚಕ್ಕೆ, 2 ಲವಂಗ, ಅನಾನಸ್ ಹೂವು, 2 ಚಕ್ಕೆ, 2 ಲವಂಗ, ಜೀರಿಗೆ, ಸಾಜೀರ, ಸ್ವಲ್ಪ ಸೋಂಪು, ಇದನ್ನೆಲ್ಲ ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಸ್ವಲ್ಪ ಕೆಂಪಾರವಾಗಿ ಬೇಯುತ್ತೆ. ಇದನ್ನು ಮುಚ್ಚಿಡುತ್ತೆ. 1 ನಿಮಿಷ ಕಾಯ್ತಾ ಇದೆ. ಈಗ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಬಿಡೋದು. ಈಗ ತಿರ್ಗಾ ಇದಕ್ಕೆ ತಟ್ಟೆ ಮುಚ್ಚಿಬಿಡ್ಬೋದು. ಮುಚ್ಚಿದ್ರೆ ಬೇಗ ಬೇಯುತ್ತೆ, ತೆಗೆದಿಟ್ರೆ ಬೇಗ ಬೇಯಲ್ಲ. ಈಗ ಬಿಟ್ಟಾಗ 5 ನಿಮಿಷ ಕೊಟ್ಬಿಟ್ರೆ ಸಾಕು, ಚೆನ್ನಾಗಿ ರೋಸ್ಟ್ ಆಗುತ್ತೆ, ರುಚಿ ಬರುತ್ತೆ, ಎಲ್ಲ ಸ್ವಾದಗಳ ಮೇಲೆ ಬರುತ್ತೆ. ಚಿಕನ್ ಹಾಕೋದು, ರುಚಿ ತಿನ್ಸೋದು, ಕಾಯ್ತಾ ಇದೆ. ಈಗ ನೋಡಿ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಏನಂದರೆ ಇದೆಲ್ಲ ಆರೋಗ್ಯಕ್ಕೆ. ಈಗ ಮಾಮೂಲಿ ತಾಮ್ರದ ಪಾತ್ರೆಯಲ್ಲಿ ಮಾಡ್ತಾಯಿದ್ರು, ಆ ಕಾಲದಲ್ಲಿ ಮಡಿಕೆಯಲ್ಲಿ ಮಾಡ್ತಾಯಿದ್ರು. ಈಗ ಇಂಡಾಲಿಯಮ್ಮು, ಅಲ್ಯೂಮಿನಿಯಮ್ಮು, ಕುಕ್ಕರು ಎಲ್ಲ ಬಂದಿದೆ. ಇದ್ರಲ್ಲಿ ಮಾಡಿದಾಗ ಏನಾಗುತ್ತೆ, ಪದಾರ್ಥ ಕೇಳಲ್ಲ. ಆಮೇಲೆ ಹಂಗೆ ಹಬೆ ಕೂಡ ಹಾಗೆ ಇರುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ರುಚಿ ಬರಬೇಕು ಅಂದರೆ ಸ್ವಲ್ಪ ಈ ಥರ ಐಟಮ್ಗಳಲ್ಲಿ ಹಳೆಯ ಕಾಲದ ಅಡುಗೆಗಳನ್ನು, ಹಳೆಯ ಕಾಲದ ರುಚಿಯನ್ನು ನಿಮಗೆ ಉಣಬಡಿಸಬೇಕು ಅಂತ ಮಡಿಕೆ ಯೂಸ್ ಮಾಡ್ತಾ ಇದ್ದೀವಿ. ಮಡಿಕೆಯಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗೊತ್ತಿದೆ, ನಾವೇನು ಇವತ್ತು ಹೇಳೋದಿಲ್ಲ. ಆಗಲ್ಲ ಸೌದೆ ಒಲೆ ಇತ್ತು, ಈಗ ಸೌದೆ ಒಲೆಯಲ್ಲೂ ಸ್ಟಾರ್ಟ್ ಮಾಡ್ಬಿಡೋಣ ಅಂತಲೇ ಇದ್ದೀವಿ.
ಏನಂದರೆ ಹೊಗೆ ಬಂದ್ಬಿಟ್ರೆ ನಿಮಗೆಲ್ಲ ತೋರ್ಸೋಕ್ಕಾಗಲ್ಲ, ಎಲ್ಲ ಮುಚ್ಕೋಬಿಡುತ್ತೆ. ಅದರಿಂದ ಸ್ವಲ್ಪ ಗ್ಯಾಸ್ ಸ್ಟೌವಲ್ಲಿ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಅರಿಶಿಣದ ಪುಡಿ, 1 ಸ್ಪೂನು ಚಿಲ್ಲಿ ಪೌಡರ್, ಅದಾದ್ಮೇಲಿಂದ 1.5 ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಕಪ್ಪಷ್ಟು ಮೊಸರು, ಇದನ್ನೆಲ್ಲ ಇದಕ್ಕೆ ಹಾಕೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅರ್ಧ ಕೆಜಿಯಷ್ಟು ಚಿಕನ್, ಈಗ ಮೇಲಿಂದ ಕೆಳಕ್ಕೆ ನೋಡಿ ಎಲ್ಲ ಹಿಂಗೆ ತಿರುಗಿಸ್ಕೊಟ್ಟಿದ್ದೀವಿ. ಹಿಂಗೆ ಉಪ್ಪು ಖಾರ ಕಟ್ಟಾಗಿದೆ ಅಂತ ನೋಡ್ತಾ ಇದ್ದೀವಿ. ಸ್ವಲ್ಪ ನೀರನ್ನು ಹಾಕಿ ಬಿಡುವುದು. ಈಗ ಒಂದು ರೌಂಡ್ ತಿರುಗಿಸ್ಕೊಟ್ಬಿಟ್ರೆ ಒಂದು ಕರೆಕ್ಟಾಗಿ 8 ರಿಂದ 10 ನಿಮಿಷ ಎಳೇ ಕಾವಲಿ ಇದರಲ್ಲೇ ಬೇಯ್ದ್ಬಿಟ್ರೆ ಆ ರುಚಿ, ಉಪ್ಪು ಖಾರ ಹುಳಿ ಮೇಥಿ ಚಿಕನ್ ನೋಡ್ಬಿಟ್ಟಿದ್ದೀರಾ, ಬೇಗ ಮಾಡ್ಕೊಂಬಿಡ್ತೀರಾ. ನೋಡ್ಕೊಳ್ಳಿ. ಮಡಿಕೆ ಇಲ್ಲ ಅಂದರೆ ನಿಮ್ಮ ಮನೇಲಿ ಪರವಾಗಿಲ್ಲ, ನಿಮ್ಮ ಮನೆ ಪಾತ್ರೆ ಯಾವುದಿರುತ್ತೋ ಅದರಲ್ಲಿ ಮಾಡಿ. ನಾವು ಒಂದು ಟ್ರೆಡಿಷನಲ್ ಮಡಿಕೆಯಲ್ಲಿ ಮಾಡಿ ತೋರಿಸಿದ್ದೀವಿ. ಪಾಪ ಎಲ್ಲರ ಮನೆಗಳಲ್ಲಿ ಇರುತ್ತೆ ಅಂತ ಯಾವುದೂ ಇಲ್ಲ. ಏನಿರುತ್ತೆ ಅದರಲ್ಲೇ ಒಂದು ಬಾಣಲಿಲಿ ಮಾಡ್ಕೋಬೋದು, ಒಂದು ಪಾತ್ರೆಯಲ್ಲಿ ಮಾಡ್ಕೋಬೋದು, ಈಸಿಯಾಗಿರುತ್ತೆ. ನೋಡ್ಕೊಳ್ಳಿ, ಬೇಗ ಮನೆಗಳಲ್ಲಿ ಸ್ವಚ್ಛತೆಯಿಂದ ಮಾಡ್ಕೊಳ್ಳಿ. ಈಗ ಇದನ್ನು ಮುಚ್ಚಿಬಿಡುವುದು, ಸ್ವಲ್ಪ ಒಲೆ ಕಾವನ್ನ ಕಮ್ಮಿ ಮಾಡಿಬಿಡೋದು. ಮಾಡೋದು ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಒಂದು ರೌಂಡ್ ತಿರುಗಿಸೋಣ, ತಿರ್ಗಾ ಮುಚ್ಚೋಣ, ಅದಾದಮೇಲೆ ಬಾರ್ಸ್ ಕೆಡೋಣ. ಈಗ ನೋಡಿ, ಮೇಥಿ ಚಿಕನ್ನು ಮಡಿಕೆಯಲ್ಲಿ ಮಾಡಿದ್ದೀವಿ. ನಿಮಗೆಲ್ಲ ಖುಷಿಯಾಗಿ ಆಗಿದೆ ಅಂದರೆ ಈ ಥರ ಅಡುಗೆಗಳನ್ನ ನೀವೇನ ನಮ್ಮ ಕ್ಯಾಟ್ರಿಂಗಲ್ಲಿ ಚಂದ್ರು ಕ್ಯಾಟ್ರರ್ಸ್ ಅಂತ ಇದೆ, ನೀವೆಲ್ಲ ಬರ್ಬೋದು, ಪ್ರೀತಿಯಾಗಿ ತಿನ್ಬೋದು. 50 ಜನ ಆಗಲಿ, 500 ಜನ ಆಗಲಿ, 1000 ಜನ ಆಗಲಿ, 10,000 ಜನಕ್ಕಾಗಲಿ, ನಿಮ್ಮ ಮನೇಲಿ ಆಗುವ ಶುಭ ಸಮಾರಂಭಗಳಿಗೆ ನಮ್ಮ ಕಡೆಯಿಂದ ಒಳ್ಳೆ ಅಡುಗೆ ಮಾಡ್ತೀವಿ ಅಂತ, ನಿಮ್ಮ ಪ್ರೀತಿ ತೋರಿಸ್ತೀವಿ ಅಂತ ಹೇಳಿ ನಾವು ನಿಮ್ಮನ್ನು ಕೇಳ್ಕೊತೀವಿ. ಬನ್ನಿ, ನಮ್ಮ ಫೋನ್ ನಂಬರ್ ಇದೆ, ನೀವು ಫೋನ್ ಮಾಡಿ ಖುಷಿಯಾಗಿ ಬರಬೇಕು, ಒಳ್ಳೊಳ್ಳೆ ಅಡುಗೆ ತಿನ್ನಬೇಕು, ಆಮೇಲೆ ಎಲ್ಲ ಹೇಳಬೇಕು. ನಿಮಗಾಗಿ ಮೇಥಿ ಚಿಕನ್ ಹೆಂಗೆ ಮಾಡೋದು ಅಂತ ನೋಡಿದ್ದೀರಾ. ಬೇಗ ಕಲ್ತ್ಕೊಡಿ, ಬೇಗ ಮಾಡಿ, ತಿಂದಾದ್ಮೇಲೆ ಹೇಳಿ, ಕಾಮೆಂಟ್ ಮಾಡಿ. ನಾವು ನೋಡಿ ಇದೆಲ್ಲ ಮಾಡಬೇಕು ಅಂದರೆ ನಿಮ್ಮ ಪ್ರೀತಿ ಬೆಳಿಲೇಬೇಕು. ನೀವು ಖುಷಿಯಾಗಿದ್ರೇ ನಾವು ಅಡುಗೆ ಹೇಳ್ಕೊಡೋದಕ್ಕೆ ಖುಷಿ ಆಗುತ್ತೆ. ಕಲ್ತ್ಕೊಳ್ಳಿ. ಪ್ರತಿಯೊಬ್ಬ ಮನೆಗಳಲ್ಲಿ ಅಡುಗೆ ಕಲಿಬೇಕು ಅಂದರೆ ನೋಡಿ, ತಮಾಷೆ ಮಾಡ್ಕೊಂಡು ಅಲ್ಲೇ ಅಡುಗೆ ಕಲೀರಿ. ಮಕ್ಳಿಗೂ ಕಲಿಸಿ, ದೊಡ್ಡವರು ಕಲೀರಿ. ಅಡುಗೆ ಕಲ್ತಿಲ್ಲ ಅಂತ ಯಾರಿಗೂ ಆಗಬಾರ್ದು. ಅದಕ್ಕೋಸ್ಕರ ನಾವುಗಳೆಲ್ಲ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಅಡುಗೆ ತೋರಿಸ್ಕೊಡ್ತಾ ಇದ್ದೀವಿ. ಕಲ್ತ್ಕೋಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅದಾದಮೇಲಿಂದ ಬೆಲ್ ಬಟನ್ ಒತ್ತಬೇಕು. ನೋಡಿ ಮೇಥಿ ಚಿಕನ್ ಹೆಂಗಿದೆ ಅಂತ ನಿಮಗೆ ನೋಡಿದ್ದೀರಾ. ಬೇಗ ಮಾಡಿ. ನಾನು ಮುಂದೆ ಬರ್ತೀನಿ, ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸ್ತೀನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್. ಏನಂತೀರಾ?